ಅಂಬೇಡ್ಕರ್ ಅವರು ಬರೆದ ತತ್ವದ ಮೇಲೆ ಸಮಾಜದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಇವತ್ತು ಸವಲತ್ತುಗಳನ್ನು, ಆರ್ಥಿಕವಾದ ನೀತಿಯನ್ನ, ಸವಲತ್ತುಗಳನ್ನು, ಜನರನ್ನು ಬಿಟ್ಟು ಈಗ ಎಲ್ಲ ನಿಗಮಗಳು ಪ್ರಾರಂಭ. ಹಿಂದುಳಿದ ವರ್ಗದ ನಿಗಮ ದೇವರಾಜ ಅರಸೂರವರು ಇಲ್ಲ, ಸಮಾನತೆಯ ಕೂಗು ಕಾಣ್ತಾ ಇಲ್ಲ, ಸಮಾನತೆ ಕಾಣ್ತಾ ಇಲ್ಲ, ವರ್ಗಭೇದ ಆಗ್ತಾ ಇದೆ, ಆ ಸಮಾಜಗಳನ್ನು ಮೇಲೆ ಕೆತ್ತಬೇಕು ಅಂತೇಳಿ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಿಕೊಂಡು ದೇವರಾಜ ಅರಸೂರವರು ಇದನ್ನ ಮೀಸಲಾತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ. ಯಾಕೆ ಉಳ್ಳವನು ಸವಲತ್ತನೆ ಸರ್ಕಾರ, ಅವನು ಸ್ವಂತ ಸರ್ಕಾರದಲ್ಲಿ ಏನೋ ಇಲ್ಲದೆ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಆಧುನಿಕವಾಗಿ ಬದುಕಬೇಕಲ್ಲ. ಹಿಂದೆ ಗಂಗಾ ಕಲ್ಯಾಣಗಳಿರಲಿಲ್ಲ. ಗಂಗಾ ಕಲ್ಯಾಣ ಕರ್ಕೊಂಡು ದುಡ್ಡಿರೋ ಪರಿಸ್ಥಿತಿ ಮಾಡಕ್ ಶುರು ಮಾಡಿದ್ರು. ಇವರೆಲ್ಲ ಕಣ್ಬಿಟ್ಕೊಂಡು ನೋಡಕ್ ಶುರು ಮಾಡಿದ್ರು. ಇಲ್ಲ, ಈ ಜನಕ್ಕೂ ನಾವು ಫ್ರೀಯಾಗಿ ಸವಲತ್ತುಗಳನ್ನು ಕೊಡಬೇಕು, ಏನೇನು ಸವಲತ್ತು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ಜಾತ್ಯಾತೀತವಾಗಿ ಮಾಡಿ ಇವತ್ತು 65 ಜಾತಿವಾರ ನಿಗಮಗಳನ್ನ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಯಾರಿಗೂ ಮೋಸ ಮಾಡಿಲ್ಲ. ಪ್ರತಿಯೊಂದು ಜನಾಂಗಕ್ಕೂ ಕೊಟ್ಟಿದ್ದಾರೆ, ಎಲ್ಲ ಸಮಾಜಕ್ಕೂ ಜಾತಿ. ಹೌದು, ಇದನ್ನ ಜಾತಿ ವ್ಯವಸ್ಥೆ ಒಳಗಡೆ ಜಾತಿಗೆ ಹಂಚಿಕೆ ಆಗಲಿ, ಯಾರು ಸಮರ್ಥರಿದ್ದಾರೆ ಅವ್ರಿಗೆ ಹಂಚಿಕೆ ಆಗಲಿ ಅಂತ ಹೇಳಿ, ಯಾರು ಅವ ಫಲಾನುಭವಿಗಳನ್ನು ಪಡೆಯತಕ್ಕಂಥವ್ರಿದ್ದಾರೆ ಅಂತೇಳಿ ಎಲ್ಲ ಒಕ್ಕಲಿಗರಿಗೂ ನಿಗಮ ಆಗಿದೆ. ಯಾವ ಸಮಾಜಕ್ಕೂ ನಿಗಮ ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ. ಎಲ್ಲ ಸಮಾಜಕ್ಕೂ ಒಂದು ನಿಗಮವನ್ನು ಮಾಡಿಕೊಟ್ಟು ಆ ನಿಗಮದ ಮುಖಾಂತರ ಬರ್ತಕ್ಕಂಥ ಸರ್ಕಾರದ ಸವಲತ್ತು ಹಂಚಿಕೆ ಆಗಬೇಕು ಅಂತಕ್ಕಂಥ ಸಿದ್ಧಾಂತವನ್ನು ಮಾಡ್ಕೊಂಡು ಬರ್ತಾ ಇದೆ. ಇದನ್ನ ಕೆಲವರು ಆಧಾರವಾಗಿ ಹಂಚಿಕೆ ಆಗ್ಬೋದು. ಎಲ್ಲ ಜನಾಂಗಗಳನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಹೋಗ್ಬೋದು. ನಾವು ರಚನೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ನಾವೆಲ್ಲ ಬಾಳ್ಬೇಕು ಅಂತಕ್ಕಂಥ ಸಿದ್ಧಾಂತವನ್ನು ನಾವು ತೆಗೆಯಬೇಕು. ಈ ದೇಶನ ಕಾಪಾಡಬೇಕು, ಈ ದೇಶ ಮುಂದೆ ಬರಬೇಕು ಅನ್ನೋದರಿಂದ ಇವತ್ತು ಭೂಮಿ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಜಾತಿ ವಿರೋಧಿ, ಈ ಜಾತಿ ವಿರೋಧಿ, ಯಾರು ವಿರೋಧಿ, ಎಲ್ಲರಿಗೂ ಸಮಾನವಾದಂತ ಎಲ್ಲ ನಿಗಮಕ್ಕೂ ಕೊಟ್ಟು ವೀರಶೈವ ಸಮಾಜದ ಇದಕ್ಕೂ ನಿಗಮಗಳನ್ನ ಮಾಡಿದ್ದಾರೆ. ಯಾರೇ ಮಾಡಿದ್ದಾರೆ, ಆ ಸಮಾಜಕ್ಕೂ ಕೊಟ್ಟಿದ್ದಾರೆ, ಈ ಎಲ್ಲ ಸಮಾಜಕ್ಕೂ ಕೊಟ್ಟಿದ್ದಾರೆ. ಪ್ರತಿಯೊಂದು 66 ಜನ ಅಧ್ಯಕ್ಷರುಗಳನ್ನ ಬೆಂಗಳೂರು ಅಧ್ಯಕ್ಷರಾಗಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಯಾರನ್ನು ಬಿಟ್ಟಿದ್ದಾರೆ? ಇದು ಸಮಾನತೆಯನ್ನು ಮಾಡ್ತಕ್ಕಂಥ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಒಬ್ಬ ಒಳ್ಳೆಯ ಧೀಮಂತ ಇವತ್ತು ಅಷ್ಟು ಬಜೆಟ್ ಅನ್ನು ಮಂಡಿಸಿ ಇಷ್ಟು ಇಕ್ಕಟ್ಟಿನಲ್ಲಿ ನೀವು ಒಂದೇ ಉದಾಹರಣೆ ಹೇಳ್ತೀವಿ. ನಾನು ನಿಮ್ಗೆ ಹೇಳಕ್ಕೆ ಈಗ ನಿಮ್ಮನೆ ಬಜೆಟ್ ಹೆಂಗ್ ಮಾಡ್ತೀರೋ ಹಂಗೆ ನಮ್ಮ ಮುಖ್ಯ ಸಿದ್ದರಾಮಯ್ಯ ಅವರು ಒಂದು ಬಜೆಟ್ ಮಾಡಿ 4,09,000 ಕೋಟಿ ನಮ್ಗೆ ಆದಾಯ ಬರುತ್ತೆ, ನಾವು ಇಂತಿಂತ ಹಂಚ್ತೀವಿ ಅಂತೇಳಿ ಬಜೆಟ್ ಮಂಡನೆ ಮಾಡಿ. ಬಜೆಟ್ ಮಂಡನೆ ಮಾಡಿ ನೀವು ಅದನ್ನು ಹಂಚಾಯ್ತು. ಈಗ ನೀವು ಅವತ್ತೇನು GST ಇಷ್ಟು 1,26,000 ಕೋಟಿ ಬರುತ್ತೆ ಅಂತ ಹೇಳಿ ನಮಗೆ ಬಜೆಟ್ ಓದಿದ್ದಾರೆ, ಬರೆದಿದ್ದಾರೆ. ಇವತ್ತು ನೀವು ಏಕಾಏಕಿ ಹೋಗಿ 24,000 ಕೋಟಿ ಕಡಿಮೆ ಮಾಡಿದ್ರು. ಅಲ್ಲಿ ಜನಗಳಿಗೆ ಒಳ್ಳೆಯದಾಗಲಿ,
ಇಲ್ಲಿ ಇವ್ರು ಹೆಂಗ್ ರಾಜ್ಯ ನಡೆಸ್ತಾರೆ, ಇವ್ರು ಹೆಂಗ್ರಿ ರಾಜ್ಯ ನಡೆಸ್ತಾರೆ, ಇದ್ರ ಬಗ್ಗೆ ಮಾತಾಡೋದಿಲ್ಲ. ಹೆಂಗ್ ರಾಜ್ಯ 24,000 ಕೋಟಿ ಗೊತ್ತಾಯ್ತು. ಈಗ ನೀವೇನಂತೀರಿ, ಅಲ್ಲಿ ಮತ್ತೆ ಇವ್ರೇನ್ ಹೇಳ್ತಾರೆ, ಸರ್ಕಾರದ ಗೊತ್ತಿಲ್ಲ, ಸರ್ಕಾರದ ಗೊತ್ತಿಲ್ಲ. 24,000 ಕೋಟಿ ಕಟ್ ಮಾಡಿದ್ರಿ, ಬರೋ ಟ್ಯಾಕ್ಸ್ ಕಟ್ ಮಾಡಿದ್ರಿ, ಎಲ್ಲಿಂದ ಬರುತ್ತೆ ದುಡ್ಡು? ಎಲ್ಲಿಂದ ಬರುತ್ತೆ? ಎಲ್ಲ ಕಟ್ ಮಾಡಿ ಇವತ್ತು ಆದಾಯದ ಬರ್ತಕ್ಕಂಥ ಮೂಲಗಳನ್ನ ಏನಾದ್ರು ಮಾಡಿ ಸಿದ್ದರಾಮಯ್ಯನವ್ರನ್ನ ಇಕ್ಕಟ್ಟಿಸಿರ್ತಕ್ಕಂಥ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರವನ್ನು ಇಕ್ಕಟ್ಟಿಸಿರ್ತಕ್ಕಂಥ ಇವತ್ತು ಕುತಂತ್ರಗಳು ನಡೆಯೋದು ಬೇಡ. ಯಾರು ಇಲ್ಲೇನು ಕಣ್ಣು ಮುಚ್ಕೊಂಡು ಕೂತಿಲ್ಲ, ಯಾರು ದಡ್ರಿಲ್ಲ, ಯಾರು ಏನೇ ಮಾಡಿದ್ರು ಅದು ಗೊತ್ತಿದೆ ಇದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ರಾಜ್ಯಗಳಿಗೂ ಆಗಲ್ವಾ ಅಂತ ನೀವು ಕೇಳಬಹುದು. ಎಲ್ಲ ರಾಜ್ಯಗಳಿಗೇನು, ಆಂಧ್ರಕ್ಕೆ ವಿಶೇಷ ಅನುದಾನ 27,000 ಕೋಟಿ ಕೊಡ್ತೀರಿ, ಬಿಹಾರಿಗೆ ಕೊಡ್ತೀರಿ, ಎಷ್ಟು ಕೋಟಿ ಬೇಕಾದ್ರೆ ಎಲ್ಲೆಲ್ಲಿ ಇದಾಗ ಎಲ್ಲ ಕೊಡ್ತೀರಿ. ಕರ್ನಾಟಕಕ್ಕೆ ಇವತ್ತು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ತಂದು ಹಣಕಾಸಿನ ಮುಗ್ಗಟ್ಟನ್ನು ಮಾಡೋಕ್ಕೆ ಸಿದ್ದರಾಮಯ್ಯನಿಗೆ ಕೆಟ್ಟ ಸುತ್ತೋದನ್ನು ಒಂದೇ ಉದ್ದೇಶದಿಂದ ನಡೀತಾ ಇರ್ತಕ್ಕಂಥ ಈ ಹುನ್ನಾರ ಕುತಂತ್ರ ಅಂತಕ್ಕಂಥದ್ದನ್ನ ನಾವು ಸಮರ್ಥನೆ ಮಾಡ್ತೇವೆ. ಯಾರಾದರೂ ಒಬ್ಬ ತಳವರ್ಗದಿಂದ ಬಂದು, ತಳ ಸಮುದಾಯದಿಂದ ಬಂದು ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ಕರ್ನಾಟಕ ಅಲ್ಲ ಭಾರತ ದೇಶದಲ್ಲೇ ಮಾದರಿಯಾದಂಥ ಆಡಳಿತ ಕೊಟ್ಟರು ಅಂತಕ್ಕಂಥ ಕೀರ್ತಿಯಲ್ಲಿ ಹೋಗ್ಬಿಟ್ಟು ನಮ್ಮಿದು ಹೋಗ್ಬಿಟ್ಟು ಅನ್ನೋ ದೃಷ್ಟಿಯಿಂದ ನೀವು ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ಇದೇ ಚರ್ಚೆ, ಇದನ್ನೇ ನಾವು ನಮಗೆ ಗೊತ್ತಿದೆ ಅದ್ರ ಬಗ್ಗೆ, ಹಣಕಾಸಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನನ್ನ ಬಳಿ ಇದೆ. ನಾನು ಏನು ಮಾತಾಡಬೇಕು ಮಾತಾಡ್ತೀನಿ. ಈಗ ನಾಯಕತ್ವದ